ಎಸ್ ಲೆಕ್ಕ ಕೊಡಿ ಚಳವಳಿಯ ಅಧ್ಯಕ್ಷರಾಗಿರುವಂಥ ಪರಮೇಶ್ವರ್ ಗೌಡ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಪರಮೇಶ್ವರ್ ಗೌಡ್ರೆ. ನಮಸ್ಕಾರ ಸರ್, ಹೇಳಿ ಸರ್. ಈಗ ನೀವು ಕೇಳಿರುವಂಥ ಲೆಕ್ಕ ಕೊಡಿ ಚಳವಳಿ ಅಭಿಯಾನ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ, ಲೆಕ್ಕ ಕೊಡ್ತಾರಂತೆ. ಅದೇ ಸರ್, ತರಾತುರಿಯಲ್ಲಿ 2 ದಿವಸದಾಗ ಘೋಷಣೆ ಮಾಡಿದ್ದಾರೆ. ನಾವು ಕೇಳ್ತಾ ಇರೋದು ಪೂರ್ಣ ಪ್ರಮಾಣದ ಲೆಕ್ಕ. 18-19 ವರ್ಷದ ಲೆಕ್ಕನ 1-2 ದಿವಸದಾಗ ಇವರು ಮಾಹಿತಿ ಹೆಂಗ್ ಕೊಡ್ತಾರೆ? ಭಕ್ತರು ರಾಜ್ಯಾದ್ಯಂತ ಭಕ್ತರಿದ್ದಾರೆ, ರಾಜ್ಯದ ಹೊರಗಡೆನೂ ಭಕ್ತರಿದ್ದಾರೆ. ಅವ್ರೆಲ್ಲರ ಗಮನಕ್ಕೆ ತರೋದು ಇವ್ರ ಡ್ಯೂಟಿ. ಇವರು ಯಾವುದೇ ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಯಾವುದೇ ಪ್ರಕಟಣೆ ಹೊರಡಿಸಿಲ್ಲ. ಮಾಧ್ಯಮದ ಮೂಲಕ ಕೇವಲ ಬರೀ ಲೋಕಲ್ ನಲ್ಲಿ ಪತ್ರಿಕಾಗೋಷ್ಠಿ. ಪರಮೇಶ್ವರ್ ಗೌಡ ಅವರೇ, ನೇರವಾಗಿ ಪ್ರಶ್ನೆ ಕೇಳ್ತೀನಿ ನಿಮಗೆ. ಈಗ ರಾಜ್ಯದ ಪಂಚಮಸಾಲಿ ಭಕ್ತರಿಗೆ, ಮುಖಂಡರಿಗೆ, ದೇಣಿಗೆ ಕೊಟ್ಟಂತವರಿಗೆ ಲೆಕ್ಕ ಕೊಡಿ ಚಳವಳಿ ಅಭಿಯಾನದ ನೆನಪಿಲ್ವಾ, ಗೊತ್ತಿಲ್ವಾ ಅವರಿಗೆ ವಿಚಾರ? ಗೊತ್ತಿಲ್ಲ ಸರ್. ಈಗ 18 ವರ್ಷದಿಂದ ಕೇಳ್ಕೊಂತ ಬಂದ್ರು ಬರೀ. ಸರಿ, ಮೊನ್ನೆ ಅಷ್ಟೇ ನೀವು ಹೋರಾಟ ಮಾಡಿದ್ರಲ್ಲ ಲೆಕ್ಕ ಕೊಡಿ ಅಂತ, ಆಗ್ಲೂ ಗೊತ್ತಾಗಿಲ್ವಾ? ಇಡೀ ರಾಜ್ಯದಾದ್ಯಂತ ಪ್ರಚಾರ ಆಗಿದೆ. ಪ್ರಚಾರ ಆಗಿದೆ ಸರ್, ಬಟ್ ಸ್ಪೆಸಿಫಿಕ್ ಆಗಿ ಅವ್ರು ಬಂದ್ ಹೇಳಕ್ ಅಂದ್ರೆ ಮನೆಗೂ ಹೋಗ್ಬೇಕಾ ನೀವು? ಮನೆಗೂ ಭಕ್ತರ ಮನೆಗೆ ಹೋಗಿ ಎಷ್ಟು ಕೊಟ್ಟಿದ್ದೀರಿ ಅಂತ ಲೆಕ್ಕ ಬರ್ಕೊಂಡ್ಬರ್ತೀರಾ ನೀವು? ಇಲ್ಲ ಸರ್, ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡಿ ತಾಲೂಕಿನಲ್ಲಿ ಒಂದೊಂದು ತಾಲೂಕಿನ ಮೀಟಿಂಗ್ ಮಾಡಿ ಎಲ್ಲರಿಂದ ಸಂಗ್ರಹಣೆ ಮಾಡ್ಕೊಂಡ್ಬಂದು ಆವಾಗ ಆ ಲೆಕ್ಕ ಇಡ್ತಾವ ಸರ್. ಅವ್ರು ಅಂದ್ರೆ ಈಗ ಲೆಕ್ಕ ಹಾಕ್ಲಿಕ್ಕೆ ಇಡೀ ರಾಜ್ಯದಾದ್ಯಂತ ಹೋಗ್ಬೇಕಂದ್ರೆ ಒಂದು 5 ವರ್ಷ ಬೇಕಾ ನಿಮ್ಗೆ? ಇಲ್ಲ ಸರ್, ಒಂದ್ 2-3 ತಿಂಗಳಾದ್ರೂ ಕಾಲಾವಕಾಶ ಬೇಕು ಸರ್. ಓಕೆ, ಇಲ್ಲಿವರೆಗೂ ನಿಮ್ಗೆ ನೀವು ಲೆಕ್ಕ ಕೊಡಿ ಅಂತ ಕೇಳ್ತಿದ್ದೀರಿ ಅಂತ ಹೇಳಿದ್ರೆ ಆ ಲೆಕ್ಕ ನಿಮ್ಗೆ ಗೊತ್ತಿರ್ಬೇಕಲ್ಲ? ಗೊತ್ತಾಯ್ತು, ಅವರು ಮೌಖಿಕವಾಗಿ ಹೇಳಿದ್ದಾರೆ. ಅದರಲ್ಲಿ ನಮಗೆ ಯಾವುದೇ ರೀತಿಯ ತೃಪ್ತಿದಾಯಕವಾದ ಲೆಕ್ಕಗಳು ಇಲ್ಲ. ಸಾಕಷ್ಟು ಜನ ದೇಣಿಗೆ ಕೊಟ್ಟಿರೋ ಭಕ್ತರು ಅಲ್ಲಿ ಜಮಾ ಆಗಿಲ್ಲ. ಇವರು ಸುಮ್ಮನೆ ಒಂದು ಸರ್ಕಾರದ ಅನುದಾನನು ಸೇರಿ, ಸರ್ಕಾರದಿಂದ ಅನುದಾನ 13 ಕೋಟಿ ರೂಪಾಯಿ ನೇರವಾಗಿ ಸಂಘದ ಖಾತೆಗೆ ಜಮಾ ಆಗಿರೋದನ್ನ ಸೇರಿ 25 ಕೋಟಿ ಲೆಕ್ಕ ಕೊಡ್ತಾರೆ. ಅವ್ರು ಕೊಡ್ಲಿ, ಇನ್ನೂವರೆಗೂ ಕೊಟ್ಟಿಲ್ವಲ್ಲ. ಬಹಿರಂಗ ವೇದಿಕೆಯಲ್ಲಿ ಪೆಂಡಾಲ ಹಾಕಿ ಕೊಡ್ತೀವಿ ಬನ್ನಿ ಅಂತ ಹೇಳ್ತಿದ್ದಾರೆ. ನೀವ್ಯಾಕೆ ಮುಂಗಡವಾಗಿ ಅದು ಅವ್ರು ಹಂಗ್ ಕೊಡ್ತಾರೆ ಹಿಂಗ್ ಕೊಡ್ತಾರೆ ಅಂತ ಅಂದಾಜ್ ಹಾಕಿ ಮಾಡ್ತಾ ಇದ್ದೀರಿ? ಇಲ್ಲ ಸರ್, ಒಂದ್ ಸಿಟ್ಟಿಂಗ್ ಆಗಿತ್ತು ಸರ್. ಉಮಾಪತಿ ಧರ್ಮದರ್ಶಿ ಅವ್ರಿಗೂ ಮತ್ತು ಸೀನಿಯರ್ ಇಬ್ರು ಇದ್ರು. ಅವರು ನಾವೆಲ್ಲ ಕೂತು 4-5 ತಾಸು ಚರ್ಚೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವರು ಹೇಳಿದಂತ ಲೆಕ್ಕಗಳು ಒಂದ್ 50% ಬೋಗಸ್ ಅಂತ ನಮಗೆ ಕನ್ಫರ್ಮ್ ಆಯ್ತು ಸರ್. ಈಗ 2 ದಿವಸದಾಗ ಅಲ್ಲ ಬರ್ರಿ ಕೊಡ್ತೇವೆ ಅಂತಾರೆ ಸರ್. ಅಲ್ಲ, ಸತ್ಯ ಗೊತ್ತಾಗ್ಲಿ ಬಿಡಿ, ಜನರ ಮುಂದೆ ಇಡ್ಲಿ, ಜನರ ಮಧ್ಯೆ ಬರಲಿ ಅದು ವಿಚಾರ. ಎಷ್ಟು ಅವ್ಯವಹಾರ ಆಗಿದೆ, ಎಷ್ಟು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಭಕ್ತರು ಕೊಟ್ಟಿರುವಂಥ ದೇಣಿಗೆ ಮಠಕ್ಕೆ ತಲುಪಿದೆಯೋ ಇಲ್ವೋ, ಕೊಟ್ಟಿರುವಂಥದ್ದು ಯಾವುದಕ್ಕೆ ವಿನಿಯೋಗ ಆಗಿದೆ, ಎಲ್ಲವೂ ಬಹಿರಂಗವಾಗ್ಲಿ ಬಿಡಿ. ಈಗ ನೀವು ಕೊಡಬೇಡಿ ಅಂತ ಹೇಳಿದ್ರೆ ನಿಮ್ದು ಎಲ್ಲೋ ಹುಡುಕಿದೆ, ಅದಕ್ಕೆ ಮುಚ್ಚಿಟ್ಕೊಳ್ಳೋಕೆ ಬೇಡ ಅಂತ ಹೇಳ್ತಿದ್ದೀರಿ ಅಂತ ಅರ್ಥ ಆಗುತ್ತೆ. ಅಲ್ಲ ಸರ್, ನಾವು ಅದ್ರ ಯಾವ್ದ್ರಲ್ಲೂ ಇನ್ವಾಲ್ವ್ ಇಲ್ಲ. ಮೊನ್ನೆ ಈ ತಿಂಗಳು 13ನೇ ತಾರೀಕು ನನ್ನನ್ನ ಸಮಿತಿ ಚಳವಳಿ ಲೆಕ್ಕ ಕೊಡೋ ಸಮಿತಿಗೆ ಅಧ್ಯಕ್ಷನ್ ಮಾಡಿ 3 ಜನ ನೇಮಕ ಮಾಡಿದ್ದಾರೆ. ನಾವು ಇದುವರೆಗೂ ಯಾವುದೇ ಕಾಗದ ಪತ್ರಗಳನ್ನು ನೋಡಿಲ್ಲ. ಅವರು ಮೌಖಿಕವಾಗಿ ಹೇಳಿರೋ ಪ್ರಕಾರ ನನಗೆ ಅರ್ಥ ಆಗ್ತಿಲ್ಲ ಪರಮೇಶ್ವರ್ ಗೌಡ ಅವರೇ, ನೀವು ಲೆಕ್ಕಪತ್ರ ಸಮಿತಿ ಲೆಕ್ಕ ಕೊಡಿ ಚಳವಳಿ ಅಭಿಯಾನದ ಅಧ್ಯಕ್ಷರಾಗಿದ್ದೀರಿ, ನಿಮಗೆ ಲೆಕ್ಕ ಗೊತ್ತಿಲ್ಲ. ಅವ್ರು ಹೇಳಿದ್ರಂತೆ ನೀವು ವಹಿಸ್ಕೊಂಡ್ಬಿಟ್ರಂತೆ, ಇದ್ಯಾವ ಲೆಕ್ಕ ಇದು? ಸಮಾಜದ ಜವಾಬ್ದಾರಿ. ನೀವು ಲೆಕ್ಕಪತ್ರ ಚಳವಳಿ ಅಧ್ಯಕ್ಷರಾಗಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಪಕ್ಕಾ ಮಾಹಿತಿ ಇರಬೇಕು, ಆಗ ಅಧ್ಯಕ್ಷ ಸ್ಥಾನ ವಹಿಸ್ಕೋಬೇಕು. ಅವ್ರು ಹೇಳ್ತಾರೆ ನೀವು ವಹಿಸ್ಕೊಂಡ್ಬಿಟ್ರಿ, ನಿಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಏನ್ ಲೆಕ್ಕ ಕೇಳ್ತೀರಿ ನೀವು? ಇದುವರೆಗೂ ಸಾಕಷ್ಟು ದೌರ್ಜನ್ಯ ಮಾಡಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ನಿಮ್ಮ ಹತ್ರನೇ ಲೆಕ್ಕ ಇಲ್ಲ, ಮೌಖಿಕವಾಗಿ ಹೇಳಿದ್ದಾರೆ ಅಂತ ಹೇಳ್ತೀರಿ, ನಿಮ್ಗೆ ಮಾಹಿತಿ ಇಲ್ಲ. ಮಾಹಿತಿ ಕೊರತೆ ಇದ್ದಂತವ್ರು ನೀವು ಅಧ್ಯಕ್ಷರಂಗಾದ್ರಿ. ಸಮಾಜದವರು ನೇಮಕ ಮಾಡಿರೋ ಇದು. ಸರಿ, ನಿಮ್ಗೆ ಮಾಹಿತಿ ಇರ್ಬೇಕಲ್ಲ. ಮಾಹಿತಿ ತಗೋಣಕ್ಕಾಗಿನ ಕಾಲಾವಕಾಶ. ಮಾಹಿತಿ ತಗೊಳ್ದೇನೆ ನೀವು ಅಧ್ಯಕ್ಷ ಸ್ಥಾನ ಲೆಕ್ಕ ಹೆಂಗ್ ಕೇಳ್ತೀರಿ ಬೇರೆಯವ್ರಿಗೆ? ಅದೇ ಸರ್, ಮಾಹಿತಿ ತಗೊಳ್ಳೋ ಉದ್ದೇಶದಿಂದನೇ ನಮಗೆ ರಾಜ್ಯಾದ್ಯಂತ ನಾವು ತಾಲೂಕುವಾರು ಸಂಘಟನೆ ಮಾಡಿ ಲೆಕ್ಕ ಕೇಳಿ ದೇಣಿಗೆ ಕೊಟ್ಟಿರುವಂತವ್ರ ಬಂದು ಇಲ್ಲಿ ಜಮಾ. ನನಗೇನ್ ಅನ್ಸುತ್ತೆ ಗೊತ್ತಾ, ಇಲ್ಲಿ ವೈಯಕ್ತಿಕ ಹಿತಾಸಕ್ತಿ ಜಾಸ್ತಿ ಇದೆ. ಲೆಕ್ಕ ಪತ್ರ ಬಹಿರಂಗವಾಗ್ಲಿ ಅನ್ನೋದಕ್ಕಿಂತ ವೈಯಕ್ತಿಕವಾಗಿ ಪ್ರತಿಷ್ಠೆ ಜಾಸ್ತಿ ಇದೆ. ಅವ್ರನ್ನ ಆಚೆ ಕಳಿಸ್ಬೇಕಂತ, ನೀವು ನಿಮ್ಮನ್ನ ಆಚೆ ಕಳಿಸ್ಬೇಕು ಅಂತ ಅವ್ರು ಅಷ್ಟೇ ಇರೋದಿಲ್ಲ. ಯಾರಿಗೂ ಲೆಕ್ಕ ಬೇಕಾಗಿಲ್ಲ ಇಲ್ಲಿ. ಇಲ್ಲ ಸರ್, ಅವ್ರಿಗೆ 18 ವರ್ಷ ಮುಕ್ತವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲಿ, ಸಮಾಜಕ್ಕೆ ಸೇವೆ ಸಲ್ಲಿಸ್ಲಿ ಅಂತ ಹೇಳಿ ಅವ್ರನ್ನ ಬಿಟ್ರೆ, ಅವರು ಬೈಲಾದೊಳಗೆ ಅಳವಡಿಸಿಕೊಂಡಿರೋ ಒಂದು ನಿಯಮಗಳನ್ನ ಈ ಗಳಿಗೆವರೆಗೂ ಯಾವುದನ್ನು ಫಾಲೋ ಮಾಡಿಲ್ಲ. ಸರಿ, ಈಗ ನಿಮ್ಮ ಮೇಲೆ ಕೂಡ ಆರೋಪ ಇದೆ, ವಚನಾನಂದ ಶ್ರೀಗಳಿಗೆ ಬಂದಿರುವಂತಹ ಹಣ ಮಠಕ್ಕೆ ತಲುಪಿಲ್ಲ, ಅದು ಶ್ವಾಸಪೀಠಕ್ಕೆ ಹೋಗಿದೆ ಅಂತ ನಿಮ್ಮ ಮೇಲೆ ಕೂಡ ಆರೋಪ ಇದೆ. ನೀವು ಲೆಕ್ಕ ಕೊಡ್ತೀರಾ?
ನಾನೇನಾದ್ರು ಒಂದ್ ವೇಳೆ ಆ ಸ್ವಾಮಿ ಜೊತೆಗೆ ಕೈ ಜೋಡಿಸಿ ಹಣ ಪಡೆದಿದ್ರೆ ನಾನು ನಾನು ಖಂಡಿತ ಕೊಡ್ತೀನಿ. ಪರಮೇಶ್ ಗೌಡ ಅವ್ರ ಬಗ್ಗೆ ಮಾತನಾಡ್ತಿಲ್ಲ ನಾನು, ಸರ್ ಹೇಳಿ ಸರ್. ವಚನಾನಂದ ಶ್ರೀಗಳ ಬಗ್ಗೆ ಮಾತನಾಡ್ತಿದ್ದೀನಿ ನಾನು. ಅದು ಅವರು ಅವರ ಬಗ್ಗೆನೂ ಕೂಡ ಲೆಕ್ಕ ಕೇಳ್ತಾ ಇದ್ದಾರೆ, ಕೊಡೋಕ್ ರೆಡಿ ಇದ್ದೀರಾ? ಸ್ವಾಮೀಜಿನೂ ಒಬ್ಬ ಟ್ರಸ್ಟೀಸ್ ಅದ್ರಲ್ಲಿ. ಹ್ಮ್ ಟ್ರಸ್ಟಿಗಳು ಕೂತ್ಕೊಂಡು ಮಾತಾಡಿ ಕೇಳಿ ಅವರು. ನಾನು ಟ್ರಸ್ಟಿ ಅಲ್ಲಲ್ಲ. ನೀವು ಟ್ರಸ್ಟಿ ಅಲ್ಲ, ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರು ತಾನೆ. ಹೌದು ಸರ್. ಎರಡು ಕಡೆ ಲೆಕ್ಕ ಕೇಳೋದು ನಿಮ್ ಧರ್ಮ ತಾನೆ. ಕೇಳ್ತದ ಅವ್ರನ್ನೂ ಕೇಳ್ತದ ಸರ್. ಅದನ್ನ ನಾನು ಕೇಳ್ತಿರೋದು, ನೀವು ಆ ಕಡೆ ಕೂಡ ಲೆಕ್ಕ ಕೇಳ್ತೀರಿ ತಾನೆ. ಖಂಡಿತ ಕೇಳ್ತಾನೆ ಸರ್. ಓಕೆ, ಅಲ್ಲಿ ಕೂಡ ಅವ್ಯವಹಾರ ಆಗಿದೆ, ಶ್ವಾಸಪೀಠಕ್ಕೆ ಹೋಗಿದೆ ಅನ್ನುವ ಮಾಹಿತಿಗಳಿದೆ, ಅವರೇ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಮಾಡ್ಲಿ ಸರ್, ಅದಕ್ಕೂ ಒಂದು ವೇದಿಕೆ ರೆಡಿ ಮಾಡೋಣ. ಸ್ವಾಮೀಜಿಗಳು ಏನಾದ್ರು ಇದ್ರ ಹೆಸರಿನ ಮೇಲೆ ಹಣ ದುರ್ಬಳಕೆ ಮಾಡ್ಕೊಂಡಿದ್ರೆ ಅವರನ್ನು ನಾವು ಖಂಡಿತವಾಗಿ ಲೆಕ್ಕ ಕೇಳ್ತೀವಿ. ಎಷ್ಟು ವರ್ಷ ಬೇಕಾಗುತ್ತೆ ಹೇಳಿ? ಎರಡು ಕಡೆ ಲೆಕ್ಕ ತೆಗೆದುಕೊಳ್ಬೇಕು ಅಂದ್ರೆ 16-18 ವರ್ಷದ ಲೆಕ್ಕ ತೆಗೆದುಕೊಳ್ಬೇಕು ಅಂತ ಹೇಳ್ತೀರಿ, ತಾಲೂಕುಗಳಿಗೆ ಹೋಗ್ಬೇಕು ಅಂತ ಹೇಳ್ತೀರಿ, ಮುಖಂಡರು ಭೇಟಿ ಆಗ್ಬೇಕು ಅಂತ ಹೇಳ್ತೀರಿ, ಯಾವ ಅವಧಿಯಲ್ಲಿ ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿ ಲೆಕ್ಕ ಇಟ್ಕೊಳಕ್ಕಾಗತ್ತಾ? ಹ್ಞೂ ಸರ್, ತಾಲೂಕುವಾರ ಪಟ್ಟಿ ಮಾಡಿಕೆ ಬಂದು ಇವ್ರ ಮುಂದೆ ಇರ್ತದೆ ಸರ್ ಲೆಕ್ಕನ. ಹಾ, ಯಾರು ಟ್ರಸ್ಟ್ ಅವ್ರ ಮುಂದೆ ಇರ್ತವಿ. ಅಂದಾಜು ಎಷ್ಟು ತಾಲೂಕುಗಳಿಗೆ ಹೋಗ್ಬೇಕಾಗುತ್ತೆ ನೀವು? 13-14 ತಾಲೂಕು ಸುತ್ತಮುತ್ತಲ ಇಲ್ಲೇ ನಮ್ಮ ಕಮ್ಯುನಿಟಿ ಜನ ಜಾಸ್ತಿ ಇರೋದು. ಒಂದ್ 14-15 ತಾಲೂಕು ಇಲ್ಲೇ ಅದ ಸರ್ ಸುತ್ತಮುತ್ತಲು. ಒಂದೊಂದ್ ತಾಲೂಕಿಗೆ ಒಂದೊಂದ್ ದಿವಸ ನಾವು ಕಾಲಾವಕಾಶ ಕೊಟ್ಟು ನಾವೇ ಹೋಗಿ ಸಭೆ ಕರೆದು ಅವರಿಂದ ಮಾಹಿತಿ ಸಂಗ್ರಹ ಮಾಡ್ಕೊಂಬಂದು ಸ್ವಾಮೀಜಿ ಲೆಕ್ಕ ಇದ್ದಾರೆ ಅವ್ರನ್ನೂ ಕೇಳ್ತೇವೆ, ಟ್ರಸ್ಟ್ನವ್ರು ಏನಾರ ಮಾಡಿದ್ರೆ ಅದನ್ನು ಕೇಳ್ತೇವೆ. ಸರಿ, ಈಗ ಒಬ್ಬ ರಾಜಕಾರಣಿ 1 ಕೋಟ್ಯಾಂತರ ರೂಪಾಯಿ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ, ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ, ಅವರು ಬಹಿರಂಗವಾಗಿ ಹೇಳ್ಬಿಡ್ತಾರಾ ನಾನು ಇಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿ? ಅದನ್ನ ಇವ್ರು ಹೇಳಿದಾರಲ್ಲ ಸರ್, ಇವರೇ ಹೇಳಿದಾರಲ್ಲ ಸರ್. ಯಾರು? ಅರುಣ್ ಕುಮಾರ್ ಹೇಳ್ತಾ ಇದಾರೆ, ಸೋಮಣ್ಣ ಬೇವಿನ ಮರದವ್ರು ಹೇಳ್ತಾ ಇದಾರೆ. ನಾವೆಲ್ಲ ಸೋಮಣ್ಣ ಬೇವಿನ ಮರದವ್ರವರು 25 ಲಕ್ಷ ರೂಪಾಯಿನ ನಾನು ಅಕೌಂಟ್ ಮುಖಾಂತರನೇ ಕೊಟ್ಟಿದ್ದೀನಿ. ಸರಿ, ಅಕೌಂಟ್ ಮುಖಾಂತರ ಕೊಟ್ಟಿದ್ದು ಮಾತ್ರ ಇಲ್ಲಿ ಹೇಳಲಿಕ್ಕೆ ಸಾಧ್ಯ? ಹ್ಞೂ ಸರ್, ಕೊಟ್ಟಿದ್ದಾರೆ. ಬೇರೆ ಮೂಲಗಳಿಂದ ಕೊಟ್ಟಿರುವಂತ ಅಥವಾ ನಗದು ರೂಪದಲ್ಲಿ ಕೊಟ್ಟಿದ್ರೆ ಅದನ್ನ ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿರ್ತಾರಾ? ರೆಡಿ ಅದಾರ ಸರ್. ನೀವೆಲ್ಲವೂ ಕೂಡ ಅಕೌಂಟ್ ಮೂಲಕನೇ ತೆಗೆದುಕೊಳ್ತೀರಾ ಭಕ್ತರ ದೇಣಿಗೆನಾ? ತಗೋಬೇಕು ಸರ್, ಅದು ಇರೋದು ನಿಯಮ ಇರೋದು ಹಂಗ. ಇವರು ಒಳಗೊಳಗೆ ಏನೇನ್ ಮಾಡ್ಕೊಂಡಿದಾರ ಅದನ್ನ ಪತ್ತೆ ಹಚ್ಚಕ್ಕಾಗಿನ ನಾವೀಗ ಲೆಕ್ಕ ಕೊಡ್ರಿ ಅಂತ ಕೇಳ್ತಾರೆ. ಸರಿ, ಈಗ ಎರಡು ಕಡೆಯ ವೇದಿಕೆ ಸಿದ್ಧವಾಗುತ್ತೆ, ಅವರು ಲೆಕ್ಕ ಕೊಡ್ತಾರೆ, ನೀವು ಇವರು ಲೆಕ್ಕ ಕೊಡ್ತಾರೆ, ಎರಡು ಕಡೆಯವರು ಲೆಕ್ಕ ಕೊಡ್ತಾರೆ. ಹಾಗಾದ್ರೆ ಕೊಡ್ಲೇಬೇಕು ಸರ್, ಇಬ್ರು ಕೊಡ್ಬೇಕು. ಅಲ್ಲಿಯವರೆಗೂ ಮಠದಲ್ಲಿ ಸ್ವಾಮೀಜಿಗಳು ಇರ್ತಾರೆ, ಟ್ರಸ್ಟಿಗಳು ಇರ್ತಾರೆ. ಹೌದು ಸರ್, ಸ್ವಾಮೀಜಿಗಳಿಗೆ ಕಳ್ಸೋದು ನಮ್ದು ಏನು ಅಭ್ಯಂತರ ಇಲ್ಲ ಸರ್. ಸರಿ, ನಾನು ಕೇಳ್ತಾ ಇರೋದು ಟ್ರಸ್ಟಿಗಳು ಇರ್ತಾರೆ, ಸ್ವಾಮೀಜಿಗಳು ಇರ್ತಾರೆ. ಇರ್ಲಿ ಸರ್, ಇಬ್ರು ಕೊಡ್ಲಿ, ಲೆಕ್ಕ ಕೊಡ್ಲಿ. ಇರ್ಬೇಕಾ ಇರಬಾರ್ದು ಅಲ್ಲಿವರೆಗೂ? ಇರ್ಬೇಕು ಎರಡು ಕಡೆಯವರು ಇರ್ಬೇಕು. ಹೌದೌದು. ಈ ಯಾರು ಉಮಾಪತಿ ಅವರ ತಂಡನೂ ಇರ್ಬೇಕು, ಸ್ವಾಮೀಜಿಗಳು ಇರ್ಬೇಕು. ಹೌದು ಸರ್. ಮತ್ತೆ ಉಚ್ಚಾಟನೆ ಅಂದ್ರೆ ಹುಡುಗಾಟನ? ಅದು ಮತ್ತೆ ಅದನ್ನ ಮಾಡಬೇಡ್ರಿ. ಅಲ್ಲ, ಉಚ್ಚಾಟನೆ ಅಂದ್ರೆ ಹುಡುಗಾಟನಾ? ಇಡೀ ರಾಜ್ಯ ನೋಡ್ತಾ ಇದೆ, ಒಂದು ಮಠದ ಗೌರವ ಘನತೆ ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ. ಅವ್ರು ನೀವು ಉಚ್ಚಾಟನೆ ಮಾಡೋದಂತೆ, ಇವ್ರನ್ನ ಅವ್ರು ಉಚ್ಚಾಟನೆ ಮಾಡೋದಂತೆ. ಉಚ್ಚಾಟನೆಗೆ ಬೆಲೆ ಇಲ್ವಾ? ಹಾ ಸರ್, ಅದಕ್ಕೆ ಸಮಾಜದ ಸ್ವಾಸ್ಥ್ಯ ಕಾಪಾಡೋ ದೃಷ್ಟಿಯಿಂದ ಈ ಕ್ರಮ ಸರಿಯಲ್ಲ ಅಂತ ಹೇಳಿ ಮಾನ್ಯ ಧರ್ಮದರ್ಶಿ ಅವರಿಗೂ ನಾನು ಮನವಿ ಮಾಡ್ಕೊಂಡಿದ್ದೇನೆ. ಆದ್ರೂ ಅವ್ರು ಬಂದು ಅವ್ರ ತೀರ್ಮಾನ ಟ್ರಸ್ಟ್ಗೆ ಅಧಿಕಾರ ಐತಿ ಅಂತ ತಗೊಂಡಿದ್ದಾರೆ. ಸರಿ, ಈಗ ಪಂಚಮಸಾಲಿ ಸಂಘದವ್ರು ಬಂದು ಟ್ರಸ್ಟಿಗಳನ್ನ ಧರ್ಮದರ್ಶಿಗಳನ್ನ ಉಚ್ಚಾಟನೆ ಮಾಡಬಹುದು, ಅಧಿಕಾರ ಇದೆಯಾ ಅವ್ರಿಗೆ? ಅದು ಒಂದು ಇವ್ರ ಬೈಲಾದಲ್ಲೇ ಒಂದು ಅಂಶ ಐತ್ ಸರ್. ಸಮಾಜದಲ್ಲಿ ಭಕ್ತರ ಮತ್ತು ಟ್ರಸ್ಟಿಗಳ ನಡುವೆ ಗೊಂದಲ ಉಂಟಾದಂತ ಸಂದರ್ಭದಲ್ಲಿ ಸಮಾಜದ ಸಂಘ, ಅನುಯಾಯಿಗಳು ಮತ್ತು ಸಮಾಜ ಮಧ್ಯಸ್ಥಿಕೆ ವಹಿಸಿ ಗೊಂದಲ ನಿವಾರಣೆ ಮಾಡಿ ಸೂಕ್ತ ನಿರ್ಣಯ ತಗೋಣಕ್ಕ ತಿಳುವಳಿಕೆ ಹೇಳಬೇಕು ಅಂತ ಐತ್ ಸರ್. ಮಠ ಉದ್ಧಾರ ಆದ್ರೆ ನಾವು ಉದ್ಧಾರ ಆಗ್ತೀವಿ, ಶಿಕ್ಷಣ ಸಂಸ್ಥೆಗಳು ಬೆಳೆಯುತ್ತವೆ, ನಮ್ಮ ಮಕ್ಕಳಿಗೆ ಭವಿಷ್ಯ ಸಿಗುತ್ತೆ ಅಂತೇಳಿ ಅನೇಕ ಬಡ ಭಕ್ತರು ಬಂದು ದೇಣಿಗೆ ಕೊಟ್ರಲ್ಲ. ಈ ನಿಮ್ಮ ಹುಡುಗಾಟನ, ಈ ನಿಮ್ಮ ಘರ್ಷಣೆನ, ಈ ನಿಮ್ಮ ಜಟಾಪಟಿನ ನೋಡಿ ಅವ್ರ ಮನಸ್ಸಿಗೆ ಬೇಜಾರಾಗೋದಿಲ್ವಾ? ಖಂಡಿತ ಸರ್, ಖಂಡಿತ. ಆ ಬೇಜಾರಾಗಿರೋದ್ರಲ್ಲಿ ನಾವು ಒಬ್ರು. ಹ್ಞೂ ಸರ್. ಓಕೆ, ಧನ್ಯವಾದಗಳು ಪರಮೇಶ್ವರ ಗೌಡ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್.